ನಾಳೆಯಿಂದ ಬೆಂಗಳೂರಿನ ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಗ್ತಾ ಇದ್ದು ಈಗಾಗಲೇ ಬರದಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಾರಿ 3 ದಿನದ ಪರಿಷೆಯನ್ನು 5 ದಿನ ನಡೆಸಲು ನಿರ್ಧರಿಸಲಾಗಿದೆ. ಈ ವರ್ಷ ಮೈಸೂರಿನಂತೆ ರಾಜಧಾನಿ ಬೆಂಗಳೂರಿನಲ್ಲಿ ಕಲರ್ಫುಲ್ ಲೈಟಿಂಗ್ಸ್ ಅನ್ನು ಅರೇಂಜ್ ಮಾಡಲಾಗಿದೆ. ಹೀಗಾಗಿ ಬಸವನಗುಡಿ ರಸ್ತೆಗಳು ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಕ್ಷಣಗಣನೆ ಶುರುವಾಗಿದೆ. ಇವತ್ತೇ ಜನ ಪರಿಷೆಗೆ ಬರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ಸಂಪೂರ್ಣವಾಗಿ ಜಗಮಗಿಸ್ತಾ ಇದೆ ಕಡಲೆಕಾಯಿ ಪರಿಷೆ. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಇವತ್ತೇ ಕಡಲೆಕಾಯಿ ಪರಿಷೆನ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ಅಂದರೆ ನಾಳೆ ಶುರುವಾಗುತ್ತೆ, ನಾಳೆ ಅಧಿಕೃತವಾಗಿ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಗುವಂಥದ್ದು. ಆದರೆ ಇವತ್ತೇ ಪರಿಷೆಯ ಮೆರುಗೇನಿದೆ ಅದು ಸಖತ್ತಾಗಿದೆ. ಒಂದು ರೀತಿ ನಮ್ಮ ಮೈಸೂರಿನ ಲೈಟಿಂಗನ್ನು ಕೂಡ ನೆನಪಿಸುವಂಥ ರೀತಿಯಲ್ಲಿ ಈ ದೀಪಾಲಂಕಾರ ಸಂಪೂರ್ಣ ಈ ರಸ್ತೆಗಳೇನಿದ್ದಾವೆ, ಅಂದರೆ ಈ ಜಂಕ್ಷನ್ ಏನಿದೆ ರಾಮಕೃಷ್ಣಾಶ್ರಮ ಜಂಕ್ಷನ್ನು ಸಂಪೂರ್ಣವಾಗಿ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇರುವಂಥದ್ದು. ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು ಒಂದು 3-4 KSRP ತುಕಡಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಈ ಎಲ್ಲ ರಸ್ತೆಗಳು ಅಂದರೆ ಈ ಜಂಕ್ಷನ್ಗೆ ಕನೆಕ್ಟ್ ಆಗುವಂಥ ಎಲ್ಲ ಜಂಕ್ಷನ್ಗಳಲ್ಲೂ ಕೂಡ ಯಾವುದೇ ರೀತಿಯಾಗಿ ನ್ಯೂಟರ್ನ್ಗಳನ್ನು ನಿರ್ಬಂಧಿಸಲಾಗಿರುವಂಥದ್ದು. ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಪೊಲೀಸರ ಭದ್ರತೆ ಕೂಡ